ಹಲೋ, ವೆಲ್ಕಮ್ ಟು ಎಪಿಸೋಡ್ 2 ಆಫ್ ರಿಯಲ್ ಪೀಪಲ್ ರಿಯಲ್ ರೂಟೀನ್. ಇವತ್ತ ನಮ್ ಜೊತೆ ಇದಾರ ವಿನೋದ್ ಮತ್ತು ಮಧುರಾಕಿ ಅವರು. ದೇ ಆರ್ ದ ಪವರ್ ಕಪಲ್ ಹೂ ಓನ್ ಅ ಫಿಟ್ನೆಸ್ ಸೆಂಟರ್ ಇನ್ ಗದಗ್. ಸೊ ಬರ್ರಿ ಅವ್ರ ರೂಟೀನ್ ಒಳಗೆ ಏನೈತಿ ಅಂತ ನೋಡೋಣ. ನಾನು ನಿಮ್ಮ ಜೊತೆ ವರ್ಕೌಟ್ ಮಾಡ್ತೀನಿ. ನಿಮ್ದು ವರ್ಕೌಟ್ ಸ್ಪ್ಲಿಟ್ ಹೆಂಗೆ ಕಾಣ್ತದೆ, ನಿಮ್ಮ ಡಯಟಿಗೆ ಏನು ತಗೋತೀರಿ, ನಿಮ್ಮ ಫಿಟ್ನೆಸ್ ಐಡಿಯಾಲಜೀಸ್ ಏನೇನು, ಸ್ಟೆರಾಯ್ಡು, ನ್ಯಾಚುರಲ್, ಇದ್ರದ್ದು ಎಲ್ಲ ಬಗ್ಗೆ ಇವತ್ತು ಮಾತಾಡೋಣ ಅಂತ. ಸೊ ಅದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಂಡ್ರೆ ನಮಗೂ ಚಲೋ. ನನ್ನ ಹೆಸರು ವಿನೋದಕ್ಕಿ. ನಾವು ಫಿಟ್ನೆಸ್ ಇಂಡಸ್ಟ್ರಿಗೆ ಬರೋಕ್ಕಿಂತ ಮೊದಲ ಇಂಜಿನಿಯರಿಂಗ್ ಸ್ಟೂಡೆಂಟ್. ಆಮೇಲೆ ನಮ್ಮ ಗದಗ್ನಲ್ಲಿ ಒಂದೇನೋ ಒಂದು ಫಿಟ್ನೆಸ್ ಬಗ್ಗೆ ಅಥವಾ ಜಿಮ್ ಬಗ್ಗೆ ಅವೇರ್ನೆಸ್ ಕೊಡ್ಬೇಕಂತ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ನಮ್ಗೆ ಬೇಸಿಕಲಿ ಏನೋ ನಮ್ಗೆ ಅವಾಗ ಜಿಮ್ ಅಂತಂದ್ರೆ ಬಾಡಿ ಬಿಲ್ಡಿಂಗ್ ಅದೇನೋ ಮಾಡ್ಬೇಕು ಅನ್ನೋದು ಅಷ್ಟ ಕಾನ್ಸೆಪ್ಟ್ ಇತ್ತು. ಈಗ ಅದ್ರ ಬಗ್ಗೆ ನಮ್ಗೆ ಹೆಚ್ಚಿಗೆ ಅವೇರ್ನೆಸ್ 25 ಇಯರ್ಸ್ಲಿಂದ ಮತ್ತೆ ಇದನ್ನ ಹೆಂಗೆ ಮೆಡಿಕಲ್ ಆಗಿ ಹೆಂಗೆ ಹೆಲ್ಪ್ ಮಾಡಬೇಕು, ಆಮೇಲೆ ಇದ್ರ ಬಗ್ಗೆ ಏನು ಹೊಸದೇನು ಕಲಿಬೇಕು, ಡಯಟ್ ಬಗ್ಗೆ ಏನು, ಆಮೇಲೆ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಏನು ಸಿಗ್ತಾವೆ, ಇದ್ರ ಬಗ್ಗೆ ಹೆಚ್ಚಿನ ಪ್ರಮೋಷನ್ ಕೊಟ್ಕೊಂತ ನಾವು ಎಕ್ಸರ್ಸೈಸ್ ಬಗ್ಗೆ ಮಾಹಿತಿ ಕೊಟ್ಕೊಂತ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಮಧುರಾಕಿ ಅಂತ ಹೇಳಿ. ಆಕ್ಚುಲಿ ನಾನು ಸ್ಪೋರ್ಟ್ಸ್ ಮನ್, ನ್ಯಾಷನಲ್ ಸೈಕ್ಲಿಸ್ಟ್ ಅಂಡ್ ನ್ಯಾಷನಲ್ ಅಥ್ಲೀಟ್. ಈ ಫೀಲ್ಡಿಗೆ ಬಂದು 25 ಇಯರ್ಸ್ ಆಯ್ತು. ಈಗ ನನ್ನ ಮೋಟೋ ಏನು ಅಂತಂದ್ರೆ ವುಮೆನ್ ಇನ್ ಫಿಟ್ನೆಸ್ ಏನು ಇಂಪಾರ್ಟೆನ್ಸ್ ಇರುತ್ತೆ, ಅದ್ರಾಗ ಏನು ಕೊಡ್ಬೋದು, ಅವ್ರಿಗೆ ಏನು ಸರ್ವ್ ಮಾಡ್ಬೋದು, ಅದನ್ನ ನಾವು ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವೇನು ಟ್ರೈನ್ ಮಾಡ್ತಿದ್ದೀವಿ? ಇವತ್ತು ನಾವು ಕೆಟಲ್ ಬೆಲ್ ವರ್ಕೌಟ್. ಓಕೆ, ನಾವು ಇವತ್ತು ಕೆಟಲ್ ಬೆಲ್ ವರ್ಕೌಟ್ ಮಾಡ್ತಿದ್ದೀವಿ. ಸೊ ಕೆಟಲ್ ಬೆಲ್ ವರ್ಕೌಟ್, ಆಮೇಲೆ ಅದು ಗದಾ ವರ್ಕೌಟ್, ಇವೆಲ್ಲ ನ್ಯಾಚುರಲಿ ಅಂದರೆ ನಾರ್ಮಲಿ ಟ್ರೆಡಿಷನಲ್ ಆಗಿ ಬಂದಿರೋದಂದ್ರೆ ಪುಷ್ ಪುಲ್ ಲೆಗ್ಸ್ ಅಂತ ಇದು ಮಾಡ್ತಾರೆ. ಸೊ ಈ ಕೆಟಲ್ ಬೆಲ್ ಏನು ನಮ್ಗೆ ಹೆಚ್ಚಿಗೆ ಸಹಾಯ ಮಾಡುತ್ತೆ ಕಂಪೇರಿಟಿವ್ಲಿ ಟು ವೇಟ್ ಟ್ರೈನಿಂಗ್? ಇದು ಒಂದು ಫಂಕ್ಷನಲ್ ಟ್ರೈನಿಂಗ್ ವರ್ಕೌಟ್ ಅನ್ಕೋಬಹುದು ಅಥವಾ ಕಾರ್ಡಿಯೋಕ್ಕೂ ಹೆಲ್ಪ್ ಆಗುತ್ತೆ. ಬಟ್ ನಾವೇನು ಯೂಸ್ ಮಾಡ್ತೇವೆ ಅಂದ್ರೆ ಕೆಟಲ್ ಬೆಲ್ ವರ್ಕೌಟ್ ಮಾಡೋದ್ರಿಂದ ಈಗ ನಾವು ಕಂಪೌಂಡ್ ಎಕ್ಸರ್ಸೈಸಸ್ ಅಂತ ಇರ್ತೈತಿ, 2 ಜಾಯಿಂಟ್ ಎಕ್ಸರ್ಸೈಸ್, ಡಬಲ್ ಜಾಯಿಂಟ್ ಎಕ್ಸರ್ಸೈಸ್. ಸೊ ಅದ್ರ ಜೊತೆಗೆ ಹೈಬ್ರಿಡ್ ಅನ್ಕೊಂಡ್ರೆ ಇನ್ನೂ ಒಂದು ವರ್ಕೌಟ್ ಇದಕ್ಕೆ ಆಡ್ ಮಾಡ್ಕೊಂಡು ಮಾಡ್ಬೋದು. ಸೊ ಗ್ರೂಪ್ ಆಫ್ ಮಸಲ್ ಎಕ್ಸರ್ಸೈಸ್ ಒಂದ ಸ್ಟ್ರೆಚ್ ಒಳಗೆ ಮಾಡ್ಲಿಕ್ಕೆ ಕೆಟಲ್ ಬೆಲ್ ಭಾಳ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಟೈಮ್ ಕನ್ಸ್ಯೂಮ್ ಕಡಿಮೆ ಆಗುತ್ತೆ, ನಮ್ಮ ವರ್ಕೌಟ್ ಫಾಸ್ಟ್ ಆಗುತ್ತೆ. ಎಷ್ಟೋ ಜನಕ್ಕೆ ಟೈಮ್ ಸಿಗ್ತಾ ಇರೋದಿಲ್ಲ, ಒಂದು ಹಾಫ್ ಆನ್ ಅವರ್ ಒಳಗೆ ನಾವು ಫುಲ್ ಬಾಡಿ ವರ್ಕೌಟ್ ಮಾಡಿ ಹೆಲ್ತ್ ಚಲೋ. ಸೊ ಇದು ಫಂಕ್ಷನಲ್ ಟ್ರೈನಿಂಗ್ ಹೋದು, ಕಂಪೌಂಡ್ ಎಕ್ಸರ್ಸೈಸ್, ಇವನ್ ಕಾರ್ಡಿಯೋಕ್ಕೂ ಹೆಲ್ಪ್ ಮಾಡುತ್ತೆ. ಓಕೆ, ಈಗ ನಾವು ಸ್ಟಾರ್ಟ್ ಮಾಡೋಣ. ವಾರ್ಮ್ ಅಪ್ ಏನಾದರೂ ಇದನ್ನ? ಐನಿ ಓಕೆ. ಓಕೆ, ಈಗ ಫಸ್ಟ್ ನಾವು ಹೆಂಗೆ ಸ್ಟಾರ್ಟ್ ಮಾಡ್ಬೇಕಾ? ಓಕೆ, ಟೋ ಸ್ಟ್ರೈಟ್ ಇರಬೇಕು. ಅಪ್ಪರ್ ಬಾಡಿ ಸ್ಟ್ರೆಚ್ ಪೋರ್ಷನ್, ಫೋರ್ ಪಾರ್ಟ್ ಪೂರ್ತಿ ಎಂಗೇಜ್ ಇರಬೇಕು, ಫುಲ್ ಟೈಟ್ ಇಟ್ಕೊಂಡು. ಸೊ ಲಿಫ್ಟ್ ಮಾಡ್ರಿ 2 ಹ್ಯಾಂಡ್, ಸ್ಲೋ ಆಗಿ ನೀ ಸಾಫ್ಟ್ ಮಾಡಿ, ಹಿಂಜ್ ಬ್ಯಾಕ್ ಮಾಡಿ ಹಿಪ್, ಸ್ಲೋ ಆಗಿ ಕೆಟಲ್ ಬೆಲ್ ಹೋಲ್ಡ್ ಮಾಡಬೇಕು, ಪೂರ್ತಿ ಗ್ರಿಪ್. ಸೊ ಬ್ಯಾಕ್ ನ್ಯೂಟ್ರಲ್, ಮೇಲೆ ಹೇಳ್ಬೇಕಾದಾಗ ಬ್ರೀದ್ ಔಟ್ ಅಪ್ ಅಂಡ್ ಅಪ್ ರೈಟ್ ಹೋಲ್ಡ್, ಸ್ಲೋ ಡೌನ್, ಬ್ರೀದ್ ಇನ್ ಡೌನ್, ಸ್ಲೋ ಡೌನ್, ಸ್ಲೋ. ಎಕ್ಸರ್ಸೈಸ್ ಟೋಟಲ್ ಬಾಡಿ. ಟೋಟಲ್ ಬಾಡಿ. ಫಸ್ಟ್ ಹ್ಯಾಮ್ಸ್ಟ್ರಿಂಗ್, ಗುಲ್ಸ್, ಆಮೇಲೆ ನಾವು ಈಗ ಅಪ್ರೈಟ್ ಮಾಡ್ತೇವೆ ಟ್ರಾಪಿಜಿಯಸ್ ಮಸಲ್ಸ್, ಎಲ್ಲದಕ್ಕಿಂತ ಕೋರ್ ಪಾರ್ಟಿಗೆ ಭಾಳ ಹೆಲ್ಪ್ ಆಗುತ್ತೆ. ಸುಮ್ಮನೆ ಒಂದೊಂದು ಮಾಡ್ಕೊಂಡು ನಾವು ಟೈಮ್ ವೇಸ್ಟ್ ಮಾಡೋದ್ರಿಂದ ಇದನ್ನ ಮಾಡೋದ್ರಿಂದ ಟೋಟಲ್ ಬಾಡಿಗೆ. ಸೊ ಇದು ನಾವು ಹೆಂಗೆ ರೆಪ್ಸ್, ಎಷ್ಟು ರೆಪಿಟೇಷನ್ಸ್ ಮಾಡಬೇಕು? ಮಿನಿಮಮ್ 3 ಸೆಟ್ಸ್ ಮಾಡಬೇಕು. ಮಿನಿಮಮ್ 3. ಸ್ಟ್ರೆಂತ್ ಡೆವಲಪ್ ಮಾಡಲಿಕ್ಕೆ ಅಪ್ ಟು 8 ಕೌಂಟ್ಸ್, ಸ್ವಲ್ಪ ಮಸಲ್ ಬಿಲ್ಟಪ್ಗೆ 8 to 12. ಸೊ ಎಂಡೂರೆನ್ಸ್ ಅಥವಾ ಈ ವರ್ಕೌಟ್ ಬೇಕಂದ್ರೆ ಮೋರ್ ದೆನ್ 12, 15, 18 ಮಾಡೋದು ಮಾಡ್ಬೋದು. ಅಂದ್ರೆ ಡಿಪೆಂಡ್ ಅಪಾನ್ ಏಜ್, ಅವ್ರಿಗೆ ಯಾವ ಪರ್ಪೋಸ್ ಬೇಕಾಗಿದೆ, ಅಥವಾ ಅವ್ರ ಬಾಡಿ ಬಿಲ್ಡ್ ಮಾಡ್ತಾರೋ ಅಥವಾ ಫಿಟ್ನೆಸ್ಗೆ ಮಾಡ್ತಾರೋ, ಅದ್ರ ಜೊತೆಗೆ ಅವ್ರಿಗೆ ಏನಾದರೂ ಹೆಲ್ತ್ ಡಯಾಬಿಟಿಕ್ ಇದ್ರು ಅವಾಗೆಲ್ಲ ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡು ಹೋಗ್ಬೇಕು. ಈಗ ನೆಕ್ಸ್ಟ್ ಏನು ಮಾಡತ್ತೀವಿ? ನೆಕ್ಸ್ಟ್ ವರ್ಕೌಟ್ ಸ್ಕ್ವಾಟ್. ಸ್ಕ್ವಾಟ್ ಪ್ಲಸ್ ಫ್ರಂಟ್ ಡೈಟಿಗೆ, ಶೋಲ್ಡರ್ ಏನಂತೀರ ಫ್ರಂಟ್ ಡೈಟಿಗೆ ಹೆಚ್ಚಿಗೆ ಹೆಲ್ಪ್ ಆಗುತ್ತೆ. ಸೊ ಈ ಕಾಂಬಿನೇಷನ್ ಮಾಡೋಣ. ಸ್ಟಾರ್ಟ್. ಇದು ಪೊಸಿಷನ್ ಹೆಂಗಿರ್ಬೇಕು? ನೋಡಿ, ಸ್ವಲ್ಪ ವೈಡ್ ಟೋ, ಸ್ವಲ್ಪ ಟೋ ಹೊರಗಡೆ ಇರಬೇಕು, ಸುಮೋ ಸ್ಟೈಲ್. ಸ್ಲೋ ಸ್ಕ್ವಾಟ್ ಡೌನ್, ಹೋಲ್ಡ್, ಲಿಫ್ಟ್, ಬ್ರೀದ್ ಔಟ್, ಸ್ಲೋ ಡೌನ್, ಸೇಮ್ ಬ್ರೀದ್ ಇನ್ ಡೌನ್, ಅಪ್, ಬ್ರೀದ್ ಔಟ್. ಇದನ್ನಾದ್ರೂ ನೀವು 3 ಸೆಟ್ಸ್ ಅಪ್ ಟು 18 ಕೌಂಟ್ಸ್ ಮಾಡ್ಬೋದು. ಓಕೆ. ಅಥವಾ ಸ್ಟ್ರೆಂತ್ ಅಷ್ಟೇ ಬಿಲ್ಡಪ್ ಮಾಡಬೇಕಾದ್ರೆ ಅಪ್ ಟು 8 ಕೌಂಟ್ಸ್. ಮಸಲ್ ಬಿಲ್ಡಿಂಗ್ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ 8 to 12. ಓಕೆ. ಸೊ ನಾವು ಪ್ರತಿ ಸೆಟ್ಟಿಗೂ ವೆಯ್ಟ್ ಚೇಂಜ್ ಮಾಡಿಕೊಂಡು ಮಾಡ್ತಾ ಇರ್ಬೇಕು. ಬ್ರೀದಿಂಗ್ ಟೆಕ್ನಿಕ್ ಭಾಳ ಇಂಪಾರ್ಟೆಂಟು. ಅಪೋಸಿಟ್ ಮಾಡ್ತಾ ಇರ್ತಾರೆ, ಡೌನ್ ಹೋದಾಗ ಬ್ರೀದ್ ಇನ್, ಅಪ್ ಇದ್ದಾಗ ಬ್ರೀದ್ ಔಟ್. ಓಕೆ. ಈಗ ನೆಕ್ಸ್ಟ್ ಎಕ್ಸರ್ಸೈಸ್ ಸ್ವಿಂಗ್, ಕೆಟಲ್ ಬೆಲ್ ಸ್ವಿಂಗ್. ಕೆಟಲ್ ಬೆಲ್ ಸ್ವಿಂಗ್. ಸೊ ಅದಕ್ಕೆ ಮುಂಚೆ ಒಂದು ಕ್ವಶನ್. ನೀವು 20 ಇದ್ದಾಗಿಂದನೇ ನೀವು ಸ್ಟಾರ್ಟ್ ಮಾಡಿದ್ರಿ, 20 ವಯಸ್ಸಿಂದನೇ ನೀವು ಸ್ಟಾರ್ಟ್ ಮಾಡಿದ್ರಿ ವರ್ಕೌಟ್ ಮಾಡೋಕ್ಕೆ. ನೀವು ಯಾವಾಗಾದ್ರೂ ಹಿಂಗೆ ಫುಲ್ ಆಫ್ ದ ಗ್ರಿಡ್ ಅಂದ್ರೆ ವರ್ಕೌಟೇ ಮಾಡಿಲ್ಲ, ಅದೇನಾದ್ರೂ ನಿಮ್ಮ ಫೇಸ್ ಇತ್ತಾ?
ಯೂಸಲಿ ಹಂಗೇನಿಲ್ಲ ಏನೋ ಎಕ್ಸಾಮ್ಸ್ ಇದ್ದಾಗ ಸ್ವಲ್ಪ ಗ್ಯಾಪ್ ಹಾಕಿತ್ತು ಮಾಡಿ ಹೆಲ್ತ್ ಅಂತಲ್ಲ ಅದು ನಮ್ದೊಂದು ಪ್ಯಾಷನ್ ಅದು ಮಾಡಿದ್ರೆ ನಮ್ಗೆ ಸಮಾಧಾನ ಸೊ ಅದನ್ನ ಕಂಟಿನ್ಯೂ ಇದ್ದೇ ಇದೆ ಏನು ಬಾಡಿ ಬಿಲ್ಡ್ ಮಾಡ್ಬೇಕಂತಲ್ಲ ಬಟ್ ವರ್ಕೌಟ್ ಬೇಕಂತ ಕೆಲವೊಬ್ರು ಏನ್ ಮಾಡ್ತಾರೆ ಆಫ್ ದ ಗ್ರಿಡ್ ಬಿದ್ಬಿಡ್ತಾರೆ ಮಾಡ್ತಿರ್ತಾರೆ ವರ್ಕೌಟ್ ಬಟ್ ಕೆಲವೊಮ್ಮೆ ಏನಾಗ್ಬಿಡ್ತದೆ 1-2 ತಿಂಗಳು 3 ತಿಂಗಳು ಮಾಡಂಗಿಲ್ಲ ಅವ್ರಿಗೆ ಹೆಂಗ್ ಅವ್ರು ವಾಪಸ್ ಬರ್ಬೇಕಂದ್ರೆ ಮತ್ತೆ ನಿಮ್ದು ಏನಂತ ಹೇಳಿ ನಿಮ್ಮ ಅನಿಸಿಕೆ ಏನು ಅವ್ರಿಗೆ ಅವ್ರ ಅಲ್ಲ ಬಗ್ಗೆ ಬೆಟರ್ ವರ್ಕೌಟ್ ಯಾವಾಗ್ಲೂ ಬಿಡಬಾರ್ದು ಯಾವ್ದಾದ್ರು ಜಿಮ್ ಅಂತಲ್ಲ ಇವನ್ ಅವ್ರು ರನ್ನಿಂಗ್ ಮಾಡ್ತಿರ್ಲಿ ಅಥವಾ ಎಲ್ಲೋ ಬೇರೆ ಕಡೆ ಹೋಗಿದ್ದಾರ ಅಥವಾ ಯೋಗ ಮಾಡ್ಲಿ ಜಿಮ್ ಅಂದ್ರೆ ಕಾನ್ಸೆಪ್ಟ್ ನನ್ನ ಪ್ರಕಾರ ಒಂದು ಸಬ್ಜೆಕ್ಟ್ ಇದ್ದಂಗ ಈಗ ನೋಡ್ರಿ ಒಂದು ನಾವು 10th ಎಕ್ಸಾಮ್ ಪಾಸ್ ಆಗ್ಬೇಕಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಹಿಂಗ ಕನ್ನಡ ಇಂಗ್ಲಿಷ್ ಎಲ್ಲ ಇರ್ತಾವ ಎಲ್ಲಾನು ಪಾಸ್ ಆದ್ರೆ ಅವ್ರು 10th ಪಾಸ್ ಆಗಿರಂತ ಸೊ ಜಿಮ್ ಅಂತಂದ್ರೆ ಇದು ಅದ್ರೊಳಗ ಒಂದು ಸಬ್ಜೆಕ್ಟ್ ವೇಟ್ ಟ್ರೈನಿಂಗ್ ಯೋಗ ಕ್ರಾಸ್ ಫಿಟ್ ಹೀಗೆ ಇವೆಲ್ಲ ಸಬ್ಜೆಕ್ಟ್ ಇವು ಎಲ್ಲ ಪಾಸ್ ಆದ್ರೆ ಜಿಮ್ ಸೊ ಯಾವ್ದಾದ್ರು ಸಬ್ಜೆಕ್ಟ್ ಒಂದು ಮಾಡ್ತಿರ್ಬೇಕಷ್ಟೇ ಅಥವಾ ಕಾರ್ಡಿಯೋ ಮಾಡ್ತಿರ್ಲಿ ರನ್ನಿಂಗ್ ಮಾಡ್ತಿರ್ಲಿ ಟ್ರೆಡ್ಮಿಲ್ ಮೇಲೆ ಓಡ್ಬೇಕಂತಿಲ್ಲ ವಾಕ್ ಮಾಡ್ಲಿ ಸ್ವಿಮ್ಮಿಂಗ್ ಮಾಡ್ಲಿ ಹಿಂಗ ಹ್ಯಾಬಿಟ್ ಇಟ್ಕೊಂಡ್ರೆ ಒಳ್ಳೇದು ಅದಕ್ಕೆ ನಾವು ಅವ್ರಿಗೆ ಸಜೆಷನ್ ಕೊಡಂತ ಗ್ಯಾಪ್ ಮಾಡ್ಲಿಕ್ಕೆ ನಾವು ಅವ್ರಿಗೆ ಸೊ ಬೇಸಿಕ್ ಫಿಟ್ನೆಸ್ ನಿಮ್ಗೆ ಜಿಮ್ ಅಷ್ಟ ಬೇಕಂತಿಲ್ಲ ನೀವು ಏನಾದ್ರೂ ಮಾಡ್ಬೋದು ರನ್ನಿಂಗ್ ಮಾಡ್ರಿ ಯೋಗ ಮಾಡ್ರಿ ಮನೆಯೊಳಗನ ಸ್ಟ್ರೆಚಿಂಗ್ ಮಾಡ್ರಿ ದಟ್ ಟು ಇಸ್ ಅ ಕೈಂಡ್ ಆಫ್ ಅ ಫಿಟ್ನೆಸ್ ಸೊ ವಿದೌಟ್ ಎನಿ ಫರ್ದರ್ ಅಡ್ಯೂ ಲೆಟ್ಸ್ ಸ್ಟಾರ್ಟ್ ಟೋ ಸ್ಟ್ರೈಟ್ ಕೋರ್ ಎಂಗೇಜ್ ಹಿಪ್ ಹಿಂಜ್ ಇದು ಮ್ಯಾಕ್ಸಿಮಮ್ ಹೆಲ್ಪ್ ಬುಲ್ಸಿಗೆ ಅಂಕರು ಭಾಳ ಹೆಲ್ಪ್ ಆಗುತ್ತೆ ಅದ್ರ ಜೊತೆ ಹ್ಯಾಮ್ಸ್ಟ್ರಿಂಗಿಗೆ ಕೋರ್ ಅಂಕರು ಕೆಟಲ್ ಬೆಲ್ ವರ್ಕೌಟ್ ಬೆಸ್ಟ್ ಎಕ್ಸರ್ಸೈಸ್ ಯಾವಾಗಲೂ ಕೋರ್ ಪಾರ್ಟಿಗೆ ಹೋಲ್ಡ್ ಜಸ್ಟ್ ಸ್ವಲ್ಪ ನೀ ಹಿಂದ್ಗಡೆ ತಗೋರಿ ಲಿಫ್ಟ್ ಸ್ವಿಂಗ್ ಶೋಲ್ಡರ್ ಲೆವೆಲ್ ಸಾಕು ಅಂದ್ರೆ ಡೆಲ್ಟ್ ಲೆವೆಲ್ ಬ್ರೀದ್ ಔಟ್ ಬ್ರೀದ್ ಇನ್ ಬ್ರೀದ್ ಔಟ್ ಬ್ರೀದ್ ಇನ್ 2 more 1 ರಿಲ್ಯಾಕ್ಸ್ ಸೊ ಈ ವರ್ಕೌಟ್ ಮಾಡ್ಬೇಕಾದ್ರೆ ನೋಡ್ರಿ ಹೆಚ್ಚಿಗೆ ಸ್ವಿಂಗ್ ಮಾಡ್ತೀವಿ ಸ್ವಲ್ಪ ಕಾರ್ಡಿಯೋ ಸ್ಟೈಲ್ ಒಳಗೆ ವರ್ಕೌಟ್ ಬರ್ತಾ ಇದೆ ಹೆಲ್ಪ್ ಆಗುತ್ತೆ ಇದು ವರ್ಕೌಟ್ ಜೊತೆಗೆ ನಾವು ಇನ್ನೊಂದು ಏನು ಮಿಸ್ಟೇಕ್ ಮಾಡ್ತೇವೆ ಅಂದ್ರೆ ಇನ್ ಬಿಟ್ವೀನ್ ಹೈಡ್ರೇಷನ್ ಮಾಡ್ತಿರೋದಿಲ್ಲ ಯಾವಾಗಲೂ ಇನ್ ಬಿಟ್ವೀನ್ ಕಾಯಮಾಗಿ ನೀರು ಬಿಡ್ತಿರ್ಬೇಕು ಸ್ಟೇ ಹೈಡ್ರೇಟೆಡ್ ಸೊ ಈಗ ಹೈಡ್ರೇಷನ್ ಹೋಗಿ ಕೆಲವೊಬ್ರು ಏನ್ ಮಾಡ್ತಾರೆ ಎಲೆಕ್ಟ್ರೋಲೈಟ್ ಹಾಕಿರ್ತಾರೆ ಅದ್ ಹಾಕಿರ್ತಾರೆ ಇದು ಹಾಕಿರ್ತಾರೆ ಸೊ ಅದ್ರ ಬಗ್ಗೆ ಏನು ಬೆಸ್ಟ್ ಸಪ್ಲಿಮೆಂಟ್ ಬೆಸ್ಟ್ ಟಾನಿಕ್ ಅಂದ್ರೆ ವಾಟರ್ ಇದು ಇಂಥವು ಏನು ಮಾಡೋ ಜರುತ್ತಿಲ್ಲ ಸುಮ್ಮನೆ ಅದು ಒಂದು ಏನಂತಾರ ಅದು ಒಂದು ಪ್ರಾಡಕ್ಟ್ ಸೇಲ್ ಮಾಡ್ಲಿಕ್ಕೆ ಇದೆಲ್ಲ ಇವೆಲ್ಲ ಸ್ಟೋರೈಡ್ಸ್ ಪ್ರೋಟೀನ್ ಪೌಡರ್ ಇವೆಲ್ಲ ಏನ್ ಬಂದವಲ್ಲ ಇವು ಏನು ಯೂಸ್ ಆಗುತ್ತಿಲ್ಲ ಹೆಲ್ತ್ ಹಾಳು ಮಾಡ್ಲಿಕ್ಕೆ ನ್ಯಾಚುರಲ್ ಒಳಗೆ ದೇವ್ರೆಲ್ಲಾನು ನಮ್ಗೆ ಕೊಟ್ಟು ಬಿಟ್ಟಿದಾನ ಅದ್ರ ಪ್ರಕಾರ ಹೋಗ್ಬೇಕು ಓಕೆ ಸೊ ಹೈಡ್ರೇಷನ್ ಇಸ್ ಇಂಪಾರ್ಟೆಂಟ್ ನೆಕ್ಸ್ಟ್ ಯಾವ ಎಕ್ಸರ್ಸೈಸ್ ಮಾಡ್ತಿದ್ವಿ ನೆಕ್ಸ್ಟ್ ವರ್ಕೌಟ್ ಕೆಟಲ್ ಬೆಲ್ ರೋಯಿಂಗ್ ಕೆಟಲ್ ಬೆಲ್ ರೋಯಿಂಗ್ ಆಮೇಲೆ ಇದು ವೇಟ್ ಎರಡು ಬೇರೆ ಬೇರೆ ಇರ್ತಾವ ನಂದು ಈಗ 12 kg ಅದ ಒಂದು 14 kg ಅದ ಸೊ ಎಸಿಮೆಟ್ರಿಕ್ ಎಕ್ಸರ್ಸೈಸ್ ಅಂದ್ರೆ ನಾವು ಒಂದ್ ಕಡೆ ಮಸಲ್ ಮೇಲೆ ವೇಟ್ ಹಾಕ್ತೇವೆ ಅದನ್ನ ಸೇಮ್ ಇತ್ಲ ಕಡೆ ಬ್ಯಾಲೆನ್ಸ್ ಮಾಡ್ತೀವಿ ಇನ್ನೊಂದ್ ಸೈಡ್ ಸೊ ಹಂಗ ಎರಡು ಕಡೆ ಆಲ್ಟರ್ನೇಟ್ ಮಾಡೋದ್ರಿಂದ ಬ್ಯಾಕ್ ಮಸಲ್ಸ್ಗೆ ಆಮೇಲೆ ಎಂಟೀರಿಯರ್ ಬ್ಯಾಕಿಗೆ ಅಥವಾ ಆಮೇಲೆ ರೊಂಬೈಡ್ ಮಸಲ್ಸ್ಗೆ ಬಹಳ ಹೆಲ್ಪ್ ಆಗುತ್ತೆ ಸೊ ಈಗ ನಾವು ಜಿಮ್ ಒಳಗೆ ಬಾಬಲ್ ರೋಯಿಂಗ್ ಮಾಡ್ತೀವಿ ಅಲ್ಲ ಸೊ ಸಿಮಿಲರ್ ಅದು ಬಟ್ ಅದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಎಸಿಮೆಟ್ರಿಕ್ ಎಕ್ಸರ್ಸೈಸ್ ಯಾವಾಗಲೂ ನಾವು ಇನ್ನೊಂದ್ಸಲ ಹೆಚ್ಚಿಗೆ ಕಾನ್ಸೆನ್ಸ್ ಹಾಕ್ತೇವೆ ಆಮೇಲೆ ಮಸಲ್ ಮೇಲೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮೈಂಡ್ ಮಸಲ್ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಸಿಗುತ್ತೆ ಓಕೆ ಸೊ ಬೇಸಿಕಲಿ ಕಾನ್ಸಂಟ್ರೇಷನ್ಗೂ ಹೌದು ನಮ್ಮ ಮಸಲ್ಗೆ ಶಾಕ್ ಕೊಡ್ಲಿಕ್ಕೂ ಹೌದು Use the shocking principle. ಓಕೆ ಹೋಲ್ಡ್ ಅಪ್ ಹಾಫ್ ಬೆಂಡ್ ಆಲ್ಟರ್ನೇಟ್ ಈ ಥರ ಸ್ವಿಂಗ್ ಮಾಡ್ತೇವೆ ಓಕೆ ಇನ್ನೊಂದು ಬೆಸ್ಟ್ ಅಂದ್ರೆ ಈ ಟೈಪ್ ವರ್ಕೌಟ್ ಮಾಡೋದಕ್ಕೆ ಡಯಾಬಿಟಿಕ್ ಇರ್ತಾರಲ್ಲ ಅವ್ರಿಗೆಲ್ಲ ಇದು ಭಾಳ ಒಳ್ಳೆ ವರ್ಕೌಟ್ ಸೊ ಈಗ ನಾವು ನೆಕ್ಸ್ಟ್ ಸೆಟ್ ಇದು ವೇಟ್ ಏನ್ ಇಂಟರ್ಚೇಂಜ್ ಅದ ನಾವು ಮತ್ತೆ ಆ ಕೈಗೆ ಇಲ್ಲ ಇದು ಇಂಟರ್ಚೇಂಜ್ ಈಗ ನೋಡಿಲ್ಲ ರಿಲ್ಯಾಕ್ಸ್ ಮಾಡ್ರಿ ಸ್ವಿಚ್ ಓಕೆ ವೇಟ್ ಚೇಂಜ್ ಮಾಡ್ತಾರೆ ವೇಟ್ ಎಲ್ಲಿ ಕಡಿಮೆ ಇದೆ ಅಲ್ಲಿ ಹೆಚ್ಚಿಗೆ ಕಾನ್ಸಸ್ ಇರ್ತವೆ ಕಂಟಿನ್ಯೂ ಬ್ರೀದಿಂಗ್ ಬ್ರೀದ್ ಔಟ್ ರಿಲ್ಯಾಕ್ಸ್ ಏನಿದೆ ಸೊ ನಂಗೆ ಅನ್ಸೋ ಮಟ್ಟಿಗೆ ಕೆಟಲ್ ಬೆಲ್ ನಂಗೆ ಯಾವಾಗಲೂ ಟೈಮ್ ಸಿಕ್ಕಿಲ್ಲ ಸೊ ನಾ ಈ ಕೆಟಲ್ ಬೆಲ್ ಅರ್ಧ ತಾಸು ವರ್ಕೌಟ್ ಮಾಡಿ ಮುಗಿಸ್ಬಿಡ್ತೇನೆ ಅಲ್ಲಿ ಸ್ಟೇ ಫಿಟ್ ಫಾರ್ ಎವರ್ ಅಂಡ್ ಎವರ್ ನೆಕ್ಸ್ಟ್ ಹೈಡ್ರೇಷನ್ ಬಗ್ಗೆ ಮಾತಾಡಿದ್ವಿ ವರ್ಕೌಟ್ ಬಗ್ಗೆ ಮಾತಾಡಿದ್ವಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇನ್ ಬಿಟ್ವೀನ್ ಎಕ್ಸರ್ಸೈಸ್ ಬೆಸ್ಟ್ ಅಂತಂದ್ರೆ ಸ್ಟ್ರೆಚಿಂಗ್ ಮಾಡ್ಬೇಕು ಇನ್ ಬಿಟ್ವೀನ್ ಇನ್ ಎಕ್ಸರ್ಸೈಸ್ ಬಿಟ್ವೀನ್ ಒಂದ್ ಸೆಟ್ ಆದ್ಮೇಲೆ ನಾವು ಓಕೆ ನಡೀತೈತೆ ಅಂತ 2 ಸೆಟ್ ಸಿಗಂಕರು ಮಾಡಲೇಬೇಕು ಇದರಿಂದ ಇಂಜುರೀಸ್ ಆಗೋದು ಬಹಳ ಕಡಿಮೆ ಆಗುತ್ತೆ ಈಗ ವೇಟ್ಸ್ ಮಾಡ್ತಾ ಇದ್ದೆ ನಂಗೆ ಬ್ಯಾಕ್ ಪ್ರಾಬ್ಲಮ್ ಶೋಲ್ಡರ್ ಪೇನ್ ಬಂತು ಅದಕ್ಕೆ ನಾವು ಮೊದಲ ಅದ್ರ ಜೊತೆಗೆ ಸ್ಟ್ರೆಚಿಂಗ್ ಅಂದ್ರೆ ಬೇಸಿಕಲಿ ಎಲ್ಲ ಏನಂತಿದ್ರು ಒಂದು ಹೋಲ್ ಎಕ್ಸರ್ಸೈಸ್ ಮುಗಿದ್ಮೇಲೆ ಕೂಲ್ ಡೌನ್ ಅಂತ ಸ್ಟ್ರೆಚಿಂಗ್ಸ್ ಮಾಡ್ತಿದ್ರು ಸೊ ಇದು ಎದಕ್ಕೆ ಲೈಕ್ 2 ಸೆಟ್ ಮಿಡಲ್ ಎಕ್ಸರ್ಸೈಸ್ ಇನ್ ಬಿಟ್ವೀನ್ ಮಾಡೋದ್ರಿಂದ ಈಗ ನಾವು ನಾವು ಬ್ಯಾಕ್ ಬೆಂಡ್ ಮಾಡಿದ್ವಿ ಕೆಟಲ್ ರೋಯಿಂಗ್ ಎಕ್ಸರ್ಸೈಸ್ ಮ್ಯಾಕ್ಸಿಮಮ್ ಲೋಡ್ ನಮ್ದು ಸ್ಪೈನ್ ಮೇಲೆ ಬೀಳ್ತಾ ಇರ್ತದೆ ಓಕೆ ಸೊ ಆ ಸ್ಪೈನ್ ಸ್ಟ್ರೆಚ್ ಮಾಡ್ತಿರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಸರಿಯಾಗುತ್ತೆ ಇಂಜುರೀಸ್ ಆಗೋ ಚಾನ್ಸಸ್ 90% ಕಡಿಮೆ ಆಗ್ಬಿಡುತ್ತೆ ಸೊ ನಾವು ಅದನ್ನ ಇನ್ ಬಿಟ್ವೀನ್ ಸ್ಟ್ರೆಚಿಂಗ್ ಮಾಡೋದು ಬೆಟರ್ ಈಗ 1 minute 2 minutes ರೆಸ್ಟ್ ಅಂತ ಕೊಡ್ತಿರ್ತಾರ ಅದ್ರ ಬದಲು ಸ್ಟ್ರೆಚಿಂಗ್ ಮಾಡೋದು ಅದು ಹೆಲ್ಪ್ ಕ್ಯಾಟ್ ಕೋ ಫಸ್ಟ್ ಕ್ಯಾಟ್ ಪೋಸ್ ಹೋಲ್ಡ್ ಕ್ಯಾಮಲ್ ಡೌನ್ ಅಪ್ ಅಪ್ ಡೌನ್ ರಿಲ್ಯಾಕ್ಸ್ ಈ ಥರ ಸ್ಟ್ರೆಚಿಂಗ್ ಮಾಡೋದ್ರಿಂದ ಅದ್ರ ಜೊತೆ ನಮ್ಮ ವರ್ಕೌಟ್ ಪರ್ಫಾರ್ಮೆನ್ಸು ಚೆನ್ನಾಗುತ್ತೆ ಈಗ ಬಾಡಿ ಎಲಾಸ್ಟಿಕ್ ಪ್ರಾಪರ್ಟಿ ನೀವು ನೋಡ್ರಿ ಬಲೂನ್ ನಾವು ಜಗ್ಗಿ ಉಗಿದಾಗ ಚೆನ್ನಾಗಿ ಸೇಮ್ ನಮ್ಮ ಬಾಡಿ ಎಲಾಸ್ಟಿಕ್ ಪ್ರಾಪರ್ಟಿ ನಾವು ಸ್ಲೋ ಅದನ್ನು ಸ್ಟ್ರೆಚ್ ಮಾಡಿ ಉಗೋದ್ರಿಂದ ವರ್ಕೌಟ್ ಯಾವ ಮಸಲ್ ಮಾಡ್ತಿರ್ತೀವಿ ಅದು ಹೆಲ್ಪ್
ಅಂದ್ರೆ ಈಗ ನೀವು ಇನ್ ಬಿಟ್ವೀನ್ ಸೆಟ್ಸ್ ಅಂತ ಸ್ಟ್ರೆಚಿಂಗ್ ಅಂತ ಹೇಳ್ತೀರಿ ಅಲ್ಲ, ಸೊ ಯಾವ್ದಾದ್ರು ಒಂದ್ ಸ್ಟ್ರೆಚಿಂಗ್ ಈಗ ನಮ್ಗೆ ಸ್ಪೈನ್ ಮೇಲೆ ಲೋಡ್ ಬೆಟರ್ ನಾವು ರೋಯಿಂಗ್ ಮಾಡ್ತಾ ಇದ್ವಿ ಅದಕ್ಕೆ ಅದನ್ನ ಮಾಡಿದ್ವಿ. ಸೊ ಈಗ ನಾವು ಸ್ವಿಂಗ್ ಮಾಡಿದ್ವಿ, ಡೆಲ್ಟ್ ಎಕ್ಸರ್ಸೈಸ್ ಎಲ್ಲ ಮಾಡ್ತೇವೆ, ಸ್ವಲ್ಪ ಶೋಲ್ಡರ್ ಸ್ಟ್ರೆಚ್ ಎಲ್ಲ ಮಾಡ್ಕೋಬಹುದು. ಓಕೆ ಓಕೆ. ಸೊ ನಮ್ಗೆ ಯಾವ ಬಾಡಿ ಪಾರ್ಟ್ ಮೇಲೆ ಎಷ್ಟು ಲೋಡ್ ಬೀಳ್ತದಲ್ಲ ಅದ್ರ ಪ್ರಕಾರ ನಾವು ಆ ಬಾಡಿ ಪಾರ್ಟ್ ನ ಸ್ಟ್ರೆಚ್ ಆಮೇಲೆ ಲೆಗ್ಸ್ ಮಾಡ್ತಿರ್ತೇವೆ, ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್ ಮಾಡ್ಬೋದು. ಓಕೆ. ಈ ತರ ಆಡ್ ಮಾಡ್ತಿರ್ಬೇಕು. ಸೊ ನಾವು ಕೆಟಲ್ ಬೆಲ್ ಇಂದ ಬ್ಯಾಕ್ ಮಾಡಿದ್ವಿ, ಲೋವರ್ ಬ್ಯಾಕ್ ಮಾಡಿದ್ವಿ, ಲೆಗ್ಸ್ ಮಾಡಿದ್ವಿ, ಶೋಲ್ಡರ್ಸ್ ಮಾಡಿದ್ವಿ. ಸೊ ನಾವು ವಿ ಆರ್ ಹಿಟ್ಟಿಂಗ್ ಚೆಸ್ಟ್. ಲೈ ಡೌನ್. ಹಿಪ್ ಮತ್ತು ಅಪ್ಪರ್ ಬ್ಯಾಕ್ ಮೇಲೆ ಇರಬೇಕು, ಲೋವರ್ ಬ್ಯಾಕ್ ಸ್ವಲ್ಪ ಗ್ಯಾಪ್ ಇರಲಿ. ಚೆಸ್ಟ್ ಅಪ್, ಬ್ರೀದ್ ಇನ್ ಡೌನ್, ಬ್ರೀದ್ ಔಟ್ ಅಪ್, ಬ್ರೀದ್ ಇನ್ ಡೌನ್, ಬ್ರೀದ್ ಔಟ್ ಅಪ್, ಬ್ರೀದ್ ಇನ್, ಬ್ರೀದ್ ಔಟ್, ರಿಲ್ಯಾಕ್ಸ್. ಸೈಡ್ ಚೇಂಜ್, ಬೆಲ್ ಸೈಡ್ ಚೇಂಜ್ ಮಾಡ್ರಿ ಈ ಥರ. ಎರಡು ಸೈಡ್ ಆಗಬೇಕು. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಅಪ್, ರಿಲ್ಯಾಕ್ಸ್. ಓಕೆ, ಸ್ಟ್ರೆಚಿಂಗ್. ಓಕೆ. Two more. Two. Up. One. Up. Relax. ಸೊ ಆಲ್ಮೋಸ್ಟ್ ಎಲ್ಲ ಬಾಡಿ ಪಾರ್ಟ್ ಆದ. ಸೊ ಈಗ ನಾವು ಆಲ್ಮೋಸ್ಟ್ ಎಲ್ಲ ಬಾಡಿ ಪಾರ್ಟು ಹಿಟ್ ಮಾಡಿದ್ವಿ, ಬಟ್ ಅದು ನಮ್ಗೆ ಇನ್ನೂ ಒಂದೆರಡು ಎಕ್ಸರ್ಸೈಸ್ ಇನ್ಕ್ಲೂಡ್ ಮಾಡ್ಬೇಕಂದ್ರೆ ಯಾವ ಎಕ್ಸರ್ಸೈಸಸ್ ಎಲ್ಲ ಬೆಸ್ಟ್ ಅಂದ್ರೆ ಲಂಜಸ್ ಅದನ್ನ ಬಿಟ್ರೆ ಇನ್ನೊಂದು ಪುಲ್ ಓವರ್ ಎಕ್ಸರ್ಸೈಸ್. ಫುಲ್ ಓವರ್ ಎಕ್ಸರ್ಸೈಸ್. ಸೊ ನಂಗೆ ಲಂಜಸ್ ಬಗ್ಗೆ ಗೊತ್ತು. ಸೊ ಕೆಟಲ್ ಬೆಲ್ ಹಿಡ್ಕೊಂಡು ಲಂಜಸ್ ಮಾಡ್ಬೋದು. ಇದು ಫುಲ್ ಓವರ್ ಫುಲ್ ಎಕ್ಸರ್ಸೈಸ್. ಓವರ್ ಅಂದ್ರೆ ಸೇಮ್ ಈಗ ಡಂಬಲ್ ಹಿಡ್ಕೊಂಡು ಬ್ಯಾಕ್ ಸ್ಟ್ರೆಚ್ ಮಾಡ್ತೇವಲ್ಲ, ಇದು ಅಪ್ಪರ್ ಚೆಸ್ಟ್ ಮತ್ತು ಲ್ಯಾಟ್ಸಿಗೂ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಬೆಸ್ಟ್ ಎಕ್ಸರ್ಸೈಸ್ ಯಾವಾಗಲೂ ಇನ್ಕ್ಲೂಡ್ ಲೋವರ್ ಬಾಡಿ ಇದ್ದ ಮಾಡಬೇಕು, ಕಾಫ್ ಮಸಲ್ಸ್. ಕಾಫ್ ಸೊ ಮಸಲ್ಸ್. ಕೆಟಲ್ ಬೆಲ್ ಹಿಡ್ಕೊಂಡು ಕಾಫ್ ಮಸಲ್ಸ್ ಟೋ ರೈಸ್ ಮಾಡ್ಬೋದು. ಓಕೆ ಓಕೆ. ಸೊ ಐ ಥಿಂಕ್ ಕೆಟಲ್ ಬೆಲ್ ಇಂದ ನಾವು ಹೋಲ್ ಬಾಡಿನೇ ಕವರ್ ಮಾಡಿದ್ವಿ. ನಿಮ್ಗೆ ಹಂಗೂ ಏನಾದರೂ ಇನ್ಕ್ಲೂಡ್ ಮಾಡೋದಿದ್ರೆ ಲಂಜಸ್ ಅವ್ರು ಹೇಳ್ದಂಗೆ ಲಂಜಸ್ ಇನ್ಕ್ಲೂಡ್ ಮಾಡ್ಬೋದು, ಆ್ಯಂಡ್ ದೆನ್ ಕಾಫ್ ರೈಸಸ್ ಇನ್ಕ್ಲೂಡ್ ಮಾಡ್ಬೋದು, ಆ್ಯಂಡ್ ಫುಲ್ ಓವರ್ ಇನ್ಕ್ಲೂಡ್ ಮಾಡ್ಬೋದು. ಸೊ ಯಾ, ಈಗ ನೆಕ್ಸ್ಟ್ ಪಾರ್ಟ್ ಒಳಗೆ ನಾವು ಡಯಟ್ ಆಮೇಲೆ ನಿಮ್ಮ ಫಿಟ್ನೆಸ್ ಐಡಿಯಾಲಜೀಸ್ ಬಗ್ಗೆ ಎಲ್ಲ ಮಾತಾಡ್ತೀವಿ.